ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ 1000 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆ ಶೂನ್ಯ ಅಂತಿದ್ದಾರೆ ಬಾಗಲಕೋಟೆ ಜನ. ಸಾಧಿಸಿದ್ದೇವೆ ಅಂತಿರೋ ಸರ್ಕಾರದ ಕಿವಿ ಹಿಂಡಿದ್ದ ಯುವಕ. ರಾಜ್ಯ ಸರ್ಕಾರ 1000 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆ ಶೂನ್ಯ ಅಂತಿದ್ದಾರೆ ಬಾಗಲಕೋಟೆಯ ಜನ. ಸಾಧಿಸಿದ್ದೇವೆ ಅಂತಿರೋ ಸರ್ಕಾರದ ಕಿವಿ ಹಿಂಡಿದ ಯುವಕ. ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟ ಜನರಿಗೆ ಕಾಮಿಡಿ ಅಂತ ಆಗಿದೆ. ಶಾಸಕರನ್ನ ವಿದೇಶಕ್ಕೆ ಕಳಿಸ್ತಿರೋದು ಜನರಿಗೆ ಮಾಡ್ತಾ ಇರುವಂತಹ ಮೋಸ. ನಮ್ಮ ಜಿಲ್ಲೆಯ ಸಚಿವರ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂತು. ಪ್ರತಿದಿನ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಾರೆ. ವಿದ್ಯಾನಿಧಿ ಕೊಡ್ತೀನಿ ಅಂತ ಹೇಳಿ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಯುವಕರಿಗೆ ಜೀವನ ರೂಪಿಸಿಕೊಳ್ಳುವ ಯೋಜನೆ ಕೊಡ್ಲಿ ಸರ್ಕಾರದ ವಿರುದ್ಧ ಬಾಗಲಕೋಟೆಯ ಜನ ಹರಿಹಾಯ್ದಿದ್ದಾರೆ. ಸರ್ಕಾರದ ಸಾಧನೆ ಶೂನ್ಯ ಅಂತ ಹೇಳಿ ಬಾಗಲಕೋಟೆಯ ಜನ ಈಗ ಹೇಳ್ತಾ ಇದ್ದಾರೆ. 1000 ದಿನಗಳು ಅಂತ ಹೇಳಿ ಹೇಳ್ತಾ ಇದಾರೆ. ಇವ್ರು ಯಾವ ಲೆಕ್ಕದಾಗ 1000 ದಿನಗಳು ಹೇಳ್ತಾ ಇದಾರೆ ಅಂತ ನಮಗೇನು ಇನ್ನೂವರೆಗೂ ಅರ್ಥ ಆಗ್ತಾ ಇಲ್ಲ. ಅಭಿವೃದ್ಧಿ ಅಂತ ಇದಾರೆ. ಅಭಿವೃದ್ಧಿಯಲ್ಲಿ ಶೂನ್ಯ. ಇವ್ರಿಗೆ ಒಂದನ್ನು ತೆಗೆದು 0 ಪಕ್ಕ ಹಾಕ್ಬೇಕು. ಅಂದ್ರೆ 1 ದಿನ ಅಂತ ನಾವು ಕೌಂಟ್ ಮಾಡ್ತೀವಿ. ಅವ್ರನ್ನ 1000 ದಿನ ಅಂತ ಕೌಂಟ್ ಮಾಡಂಗಿಲ್ಲ. ಯಾಕಂದ್ರೆ ಅಭಿವೃದ್ಧಿನೇ ಇಲ್ಲ. ಒಂದು ಅಭಿವೃದ್ಧಿನೂ ಚೆನ್ನಾಗಿ ಅವ್ರ ಅಭಿವೃದ್ಧಿನೇ ಇಲ್ಲ. ಹಗರಣಗಳು ಇನ್ನೂ 1000 ಹಗರಣ ಅಂದ್ರೆ ನಾವು ಒಪ್ಕೊಂತೇನೆ. 1000 ದಿನಗಳಲ್ಲ, 1000 ಹಗರಣಗಳು. ಯಾಕಂದ್ರೆ ಇವರು ಮೈತುಂಬ ಎಲ್ಲ ಹಗರಣ ತುಂಬ್ಕೊಂಡ ಸಚಿವರೇ ತುಂಬ್ಕೊಂಡಾರ ಹೊರತು ಇವ್ರಿಗೆ ಅಭಿವೃದ್ಧಿ ಯಾವುದು ಗೊತ್ತಿಲ್ಲ. ಯಾರು ಜನಗಳಿಗೆ ಒಳ್ಳೇದು ಮಾಡೋದು ಗೊತ್ತಿಲ್ಲ. 5 ಲಕ್ಷ ಕೋಟಿ ಸಾಲ ಮಾಡಿ ಕುಂತಿದ್ದಾರೆ. ಇವ್ರು ಸಾಲನ ಹೊರಸಕ್ ಬಂದವ್ರು. ಇವ್ರು ನಮ್ಮ ತಲೆ ಮೇಲೆ, ಸಾರ್ವಜನಿಕರ ಮೇಲೆ. ಇವ್ರೇನು ಯಾವ ಸಾರ್ವಜನಿಕರು ಒಳ್ಳೇದು ಮಾಡಿದವರಲ್ಲ. ಇವ್ರು ಒಳ್ಳೆ ಮಾಡೋ ಉದ್ದೇಶನೂ ಇಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಾ ಇದಾರೆ ಅವನ್ನ. ಯಾವ ಜನಗಳಿಗಾಗಿ ಅಭಿವೃದ್ಧಿಗಾಗಿ ಇವ್ರು ಕೆಲಸ ಮಾಡ್ತಾ ಇಲ್ಲ. ಇವ್ರ ಅಭಿವೃದ್ಧಿ ಎಲ್ಲ ಶೂನ್ಯ. ಇವ್ರು ಜಂಬ ಕೊಚ್ಕೊಳಕ್ ಹೇಳ್ತಾ ಇದಾರೆ 1000 ಅಂತೇಳಿ. ಇವರು 1000 ಹಗರಣಗಳ ಸರ್ದಾರರು ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಸರ್, ಸುಳ್ಳಿನ 1000 ದಿನಗಳು, ಹಗರಣ 1000 ದಿನಗಳು ನಾ ಹೇಳ್ತಾ ಇರೋದು. ಸ್ವಾರ್ಥ ಸರ್ಕಾರ ಅದು ನಿಸ್ವಾರ್ಥ ಸರ್ಕಾರ ಅಲ್ಲ, ಮತ್ತು ಜನಪರ ಸರ್ಕಾರ ಅಲ್ಲ. ಅದು ಸುಳ್ಳು ಹೇಳುವ ಸರ್ಕಾರ. ಸುಳ್ಳು ಹೇಳಿದ್ದಕ್ಕೆ 1000 ದಿನ ಆಗೈತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಒಂದು ನರಹಂತಕ ಸರ್ಕಾರ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಕೊಲೆ ಸುಲಿಗೆಗಳು, ಅತ್ಯಾಚಾರಗಳು, ಹಿಂದೂ ವಿರೋಧಿ ನೀತಿಗಳು ಮತ್ತು ಶ್ರೀ ಸಾಮಾನ್ಯರಿಗೆ ಏನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಯಾರ, ಅವು ಗ್ಯಾರಂಟಿ ಆ ಹೆಸರಿನ ಮೇಲೆ ಒಂದು ದರೋಡೆ ನಡೆದೈತಿ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು. ಸ್ವತಃ ಸಿದ್ದರಾಮಯ್ಯನವರು ಅಧಿವೇಶನದೊಳಗೆ ಒಪ್ಕೊಂಡಾರ, ನಾವು 87 ಕೋಟಿ ಅದನ್ನು ಹಗರಣ ಮಾಡಿದ್ದೀವಿ ಅಂತೇಳಿ. ಮತ್ತು ಮೂಡಾದಲ್ಲಿ ಅವರು ಸೈಟ್ ಅಕ್ರಮವಾಗಿ ತಗೊಂಡಿರೋದು ಕೂಡ ಜಗತ್ತಿಗೆ ಗೊತ್ತಿರುವಂಥದ್ದು. ಹೀಗಾಗಿ ಒಟ್ಟು ಟೋಟಲ್ ಫೇಲ್ಯೂರ್ ಸರ್ಕಾರ ಇದು. ಆದಷ್ಟು ಬೇಗ ವರ್ಚಸ್ಸನ್ನು ಕಳ್ಕೊಂಡಿರುವ ಸರ್ಕಾರ ಇದು. ಜನಪರ ಸರ್ಕಾರ ಅಲ್ಲ, ಜನ ವಿರೋಧಿ ಸರ್ಕಾರ. 1000 ದಿನ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು ರಾಜ್ಯದಲ್ಲಿ. ಕಾಂಗ್ರೆಸ್ ಸರ್ಕಾರ 1000 ದಿನ ಆಯಿತು ಅಂತ ಅವ್ರು ಖುಷಿ ಪಡ್ತಾರೆ. 1000 ದಿನ ಹಿಂದೆ ಹೋಗೈತೆ ಅನ್ನೋದು ಅರ್ಥ ಮಾಡ್ಕೋ. 1ನೇ ದಿನ ನಮ್ಮ ರಾಜ್ಯ ಮತ್ತು ಅವರಿಬ್ಬರು DCM ಆಗಲಿ ಮತ್ತು ಮಂತ್ರಿಗಳಾಗಲಿ, ಅವರಿಬ್ಬರು ಗುದ್ದಾಡದೊಳಗೆ ಒಂದು ರಾಜ್ಯದ ಜನಕ್ಕೆ ಒಂದು ಕಾಮಿಡಿ ಇದು ಹೊಂಟ್ಬಿಟ್ಟೈತಿ. ಆಮೇಲೆ ಶಾಸಕರಿಗೆ ವಿದೇಶಿ ಪ್ರವಾಸ ಕಳ್ಸಕತ್ತಾರೆ. ಇದು ಒಂದು ರಾಜ್ಯದ ಜನರಿಗೆ ಒಂದು ಮೋಸ ಮಾಡಾಕತ್ತಾರೆ. ಇದರಿಂದ 1000 ದಿನ ಅವ್ರ ಈ ಸಂತೋಷದಿಂದ ಇದು ಮಾಡೋ ಬದ್ಲಿ 1000 ದಿನಗಳು ಹಿಂದೆ ಹೋಗ್ಯಾವಂತ ನಾವು ಅನ್ಕೋಬೇಕು. ಮತ್ತು ಅಬಕಾರಿಯಿಂದ ಎಷ್ಟು ಲಂಚ ಅವತಾರ ಐತೆ ಅನ್ನೋದು ನೋಡ್ಬೇಕು. ಪ್ರತಿದಿನ ಸಾರ್ವಜನಿಕರ ಮೇಲೆ ವಸೂಲಿ ಮಾಡ್ತಾರ. ಅದನ್ನ ಯಾರು ಹೇಳೋರಿಲ್ಲ. ಕರ್ನಾಟಕ ಸರ್ಕಾರಕ್ಕೆ 1000 ದಿನಗಳು ಹೇಳ್ಕೊಳ್ಳಿಕ್ಕೆ ಇದೊಂದು ಆಘಾತಕಾರಿ ಅಂತಲೂ ಹೇಳ್ಬೋದು ನಾವು. ಯಾಕಂದ್ರೆ ಅವರು ಬಂದಂತ ಧ್ಯೇಯ ಉದ್ದೇಶ ಮೊದಲೇ ಹೆಂಗಿದ್ವಪ್ಪ ಅಂದ್ರೆ 5 ಗ್ಯಾರಂಟಿಗಳ ಮ್ಯಾಗ ಬಂದ್ರು. ಅವರು ಬಂದ ಜನರಿಗೆ ನಾವು ಆರಿಸಿ ಬಂದ್ರೆ ಏನೋ ಕಾಯ್ದೆ ಕಾನೂನು ಇದ್ದಿದ್ದಿಲ್ಲ. ಅದಕ್ಕೆ ಆರಿಸಿ ಬಂದೇವಂದ್ರೆ ಎಲ್ಲರಿಗೂ ಫ್ರೀಯಾಗಿ ಬಸ್ನಲ್ಲಿ ಓಡಾಟ ಮತ್ತು 10 kg ಅಕ್ಕಿಗಳನ್ನು ಕೊಡ್ತೇವೆ. ಆದ್ರೆ ಇವರು ಬಂಡವಾಳ ಯಾವಾಗ ಬಯಲಾತಪ್ಪ ಅಂದ್ರೆ ಯಾವಾಗ ಇವ್ರು ಅಧಿಕಾರ ಚುಕ್ಕಾನಿ ಹಿಡಿತಾನ ಅಷ್ಟ ಅನಿಸ್ತತಿ. ಹಿಡಿದ ನಂತರ ಇವರು ತಮ್ಮ ಅದೇನಂತಾರಲ್ಲ ಉಸುರುವಳ್ಳಿ ಸರ್ಕಾರ ಅಂದ್ರೂ ಏನು ಅಡ್ಡಿ ಇಲ್ಲ. ಇವ್ರು ನಾಳೆ 2028ಕ್ಕೆ ಇವ್ರೇನ 5 ಗ್ಯಾರಂಟಿಗಳ ಮ್ಯಾಗ ಬಂದಿದ್ರಲ್ಲ, ಮುಂದೆ ಇವ್ ಗ್ಯಾರಂಟಿ ಎಲ್ಲ ಇವ್ರು ಟಿವನಿ ಕಳ್ಕೊಂಡು ಕರ್ನಾಟಕದಲ್ಲಿ ಇವ್ರ ಸರ್ಕಾರ ಆಗಂಗಿಲ್ಲ ಅಂತ ಹೇಳಿ ನಾ ಹೇಳಿಕ್ಕೆ ಇಚ್ಛೆ ಪಡ್ತೀನಿ.